ಮೇಡಮ್ ನಿಮಗೆ ಈಗ ಮಕ್ಕಳು ನಾವು ಮುಂಚೆ ಎಲ್ಲ ನಾವು ಇವತ್ತು ನ್ಯೂಸ್ ಆಗ್ತಾ ಇದೆ, ತುಂಬಾ ಜನಕ್ಕೆ ಗೊತ್ತಾಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ. ನಾವು ಚಿಕ್ಕವರಿದ್ದಾಗ ಹಾರ್ಟ್ ಅಟ್ಯಾಕ್ ಯಾರಿಗಾಗ್ತಾ ಇತ್ತು? 50 ವರ್ಷ ಮೇಲ್ಪಟ್ಟವ್ರು. ನಾವು ಚಿಕ್ಕವರು ಯಾವಾಗಿದ್ವಿ 90s ಅಲ್ಲಿ. 2000 ದಾಟಿದ ಮೇಲೆ 40 ವರ್ಷ ಮೇಲ್ಪಟ್ಟವ್ರು ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು. 2010 ಬಂದಾಗ 30 ವರ್ಷ ಮೇಲ್ಪಟ್ಟವ್ರು. 2020 ಈಗ ನಾವು ನೋಡಿದ್ರೆ 15 ವರ್ಷ, 16 ವರ್ಷ, 9 ವರ್ಷ ಮಕ್ಕಳು ಕೂಡ ಹಾರ್ಟ್ ಅಟ್ಯಾಕ್ ಆಯ್ತು. 1 ವರ್ಷ ಮಗು ಹಾರ್ಟ್ ಅಟ್ಯಾಕ್ ಆಯ್ತು. ಈ ತರದ್ ನಾವು ಕೇಳ್ತಾ ಇದೀವಿ. ಇವತ್ತು ನಮ್ಮ ಮನೇಲಿ ಮಕ್ಕಳಿದ್ದಾರೆ, ಆಟ ಆಡ್ಕೊಂಡಿರ್ತಾರೆ, ಹೆಲ್ದಿ ಆಗಿರ್ತಾರೆ, ಸ್ಕೂಲ್ಗೆ ಹೋಗ್ತಾರೆ, ಬರ್ತಾರೆ, ಚೆನ್ನಾಗಿ ಊಟ ಮಾಡ್ತಾರೆ, ಆದ್ರೂ ಕೂಡ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಕಾಣಿಸ್ಬಿಡುತ್ತೆ ಅನ್ನೋ ಒಂದು ಭಯ ಇವತ್ತು ಪೋಷಕರಲ್ಲಿದೆ. ಪೋಷಕರಲ್ಲಿ ಭಯ ಹೋಗ್ಬೇಕು. ಪೋಷಕರು ಇವತ್ತು ಭಯವನ್ನ ಬದಿಗಿಟ್ಟು ಏನ್ ಮಾಡ್ಬೇಕು, ಏನ್ ಸಲಹೆ ಕೊಡ್ತೀನಿ ನಮ್ಮ ವೀಕ್ಷಕರಿಗೆ? ಸೊ ನೀವು ಕೇಳಿದ ಹಾಗೆ ಮಕ್ಕಳಲ್ಲೂ ಕೂಡ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅನ್ನೋದು ಮೇಡಮ್ ಆಲ್ರೆಡಿ ಹೇಳಿದ್ದಾರೆ. ಸೊ ಕಂಜನೈಟಲ್ ಹಾರ್ಟ್ ಡಿಸೀಸಸ್ ಜಾಸ್ತಿ ಇರುತ್ತೆ, ಹಾರ್ಟ್ ಅಟ್ಯಾಕ್ಸ್ ಗಿಂತ ಕಡಿಮೆ ನಮ್ಮಲ್ಲಿ. ಹಾರ್ಟ್ ಅಟ್ಯಾಕ್ ಹೇಳಕ್ ಆಗಲ್ಲ, ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಸೊ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂದ್ರೆ 6 ರಿಂದ 8 ಮಕ್ಕಳು, 1,000 ಮಕ್ಕಳಲ್ಲಿ ಆಲ್ಮೋಸ್ಟ್ 6 to 8 ಮಕ್ಕಳು ಹುಟ್ಟುಗತವಾಗಿ ಕಂಜನೈಟಲ್ ಹಾರ್ಟ್ ಡಿಸೀಸ್ ಆಗಿ ಬರ್ತಾರೆ. ಸೊ ಅದು ಬೇರೆ ಬೇರೆ ಕಾರಣಗಳಿರುತ್ತೆ. ಒಂದು ಆಂಟಿನೇಟಲ್ ಮದರ್ಸ್ಗೆನೆ ಡಯಾಬಿಟಿಕ್ ಇರುತ್ತೆ. ಇವಾಗಂತೂ ಮೇಡಮ್ ಹೇಳ್ದಂಗೆ ಡಯಾಬಿಟಿಸ್ ಜಾಸ್ತಿ ಆಗಿದೆ ಮತ್ತು ಪ್ರೆಗ್ನೆಂಟ್ ವಿಮೆನ್ ನಲ್ಲೂ ಡಯಾಬಿಟಿಸ್ ಜಾಸ್ತಿ ಇದೆ. ಸೊ ಅಂತ ತಾಯಂದ್ರಲ್ಲಿ ರಿಸ್ಕ್ ಫಾರ್ ಕಂಜನೈಟಲ್ ಹಾರ್ಟ್ ಡಿಸೀಸ್ ಜಾಸ್ತಿ ಇದೆ. ಹಾಗೂ ಕೆಲವು ಡ್ರಗ್ಸ್ ಅಂತ ಏನ್ ಹೇಳ್ತೀವಿ, ಔಷಧಿಗಳಿರುತ್ತೆ. ಸೊ ಫಸ್ಟ್ ಟ್ರೈಮಿಸ್ಟರ್ ಹಾರ್ಟ್ ಡೆವಲಪ್ ಆಗೋದು 3 ರಿಂದ 8 ವಾರ. ಸೊ ಆ ಟೈಮಲ್ಲಿ ಡ್ರಗ್ಸ್ ಅಂದ್ರೆ ಫಿಟ್ಸ್ ಇರ್ಬೋದು, ಎಪಿಲೆಪ್ಸಿ ಅಂತ ಏನ್ ಹೇಳ್ತೀವಿ, ಫಿಟ್ಸ್ ಕಾಯಿಲೆಗೆ ಕೆಲವು ಔಷಧಿಗಳಿರುತ್ತೆ, ವ್ಯಾಲ್ಪ್ರೋಯೇಟ್ ಮತ್ತೆ ಫಿನಟಾಯಿನ್ ಆ ತರ ಎಲ್ಲ. ಸೊ ಆ ಔಷಧಿ ತಗೊಂಡಾಗ ಮಗುಗೆ ಹಾರ್ಟ್ ಡೆವಲಪ್ ಆಗ್ತಿರ್ಬೇಕಾದ್ರೆ ಪ್ರಾಬ್ಲಮ್ ಆಗತ್ತೆ. ಮತ್ತೆ ಬೇರೆ ಕಾರಣಗಳು ಲೈಕ್ ರುಬೆಲ್ಲಾ ಅಂತ ಒಂದು ಹೇಳ್ತೀವಿ. ಬಟ್ ಈಗ ರುಬೆಲ್ಲಾ ವ್ಯಾಕ್ಸಿನ್ ಬಂದಿದೆ, ಮಕ್ಕಳಲ್ಲಿ ನಾವು ಸ್ಟಾರ್ಟ್ ಮಾಡಿದೀವಿ. ಬಟ್ ಕೆಲವರು ಯಾರು ರುಬೆಲ್ಲಾ ವ್ಯಾಕ್ಸಿನ್ ತಗೊಂಡಿಲ್ಲ ಅಂತವರಿಗೆ ಒಂದು ಕ್ಯಾಟ್ರಾಕ್ಟ್ ಆಗ್ಬೋದು, ಕಿವಿ ಡೆಫ್ನೆಸ್ ಅಂತ ಏನ್ ಹೇಳ್ತೀವಿ, ಮತ್ತೆ ಹಾರ್ಟ್ ಡಿಸಾರ್ಡರ್ಸ್ ಸಹ ಇಂಥವರಲ್ಲಿ ಕಂಡು ಬರುತ್ತೆ. ಮೇಡಮ್ ನಿಮ್ಗೆ ಈಗ ಮಕ್ಕಳು ನಾವು ಮುಂಚೆ ಎಲ್ಲ ನಾವು ಇವತ್ತು ನ್ಯೂಸ್ ಆಗ್ತಾ ಇದೆ, ತುಂಬಾ ಜನಕ್ಕೆ ಗೊತ್ತಾಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ. ನಾವು ಚಿಕ್ಕವರಿದ್ದಾಗ ಹಾರ್ಟ್ ಅಟ್ಯಾಕ್ ಯಾರಿಗಾಗ್ತಾ ಇತ್ತು? 50 ವರ್ಷ ಮೇಲ್ಪಟ್ಟವ್ರು. ನಾವು ಚಿಕ್ಕವರು ಯಾವಾಗಿದ್ವಿ 90s ಅಲ್ಲಿ. 2000 ದಾಟಿದ ಮೇಲೆ 40 ವರ್ಷ ಮೇಲ್ಪಟ್ಟವ್ರು ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು. 2010 ಬಂದಾಗ 30 ವರ್ಷ ಮೇಲ್ಪಟ್ಟವ್ರು. 2020 ಈಗ ನಾವು ನೋಡಿದ್ರೆ 15 ವರ್ಷ, 16 ವರ್ಷ, 9 ವರ್ಷ ಮಕ್ಕಳು ಕೂಡ ಹಾರ್ಟ್ ಅಟ್ಯಾಕ್ ಆಯ್ತು. 1 ವರ್ಷ ಮಗು ಹಾರ್ಟ್ ಅಟ್ಯಾಕ್ ಆಯ್ತು. ಈ ತರದ್ ನಾವು ಕೇಳ್ತಾ ಇದೀವಿ. ಇವತ್ತು ನಮ್ಮ ಮನೇಲಿ ಮಕ್ಕಳಿದ್ದಾರೆ, ಆಟ ಆಡ್ಕೊಂಡಿರ್ತಾರೆ, ಹೆಲ್ದಿ ಆಗಿರ್ತಾರೆ, ಸ್ಕೂಲ್ಗೆ ಹೋಗ್ತಾರೆ, ಬರ್ತಾರೆ, ಚೆನ್ನಾಗಿ ಊಟ ಮಾಡ್ತಾರೆ, ಆದ್ರೂ ಕೂಡ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಕಾಣಿಸ್ಬಿಡುತ್ತೆ ಅನ್ನೋ ಒಂದು ಭಯ ಇವತ್ತು ಪೋಷಕರಲ್ಲಿದೆ. ಪೋಷಕರಲ್ಲಿ ಭಯ ಹೋಗ್ಬೇಕು. ಪೋಷಕರು ಇವತ್ತು ಭಯವನ್ನ ಬದಿಗಿಟ್ಟು ಏನ್ ಮಾಡ್ಬೇಕು, ಏನ್ ಸಲಹೆ ಕೊಡ್ತೀನಿ ನಮ್ಮ ವೀಕ್ಷಕರಿಗೆ? ಸೊ ನೀವು ಕೇಳಿದ ಹಾಗೆ ಮಕ್ಕಳಲ್ಲೂ ಕೂಡ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅನ್ನೋದು ಮೇಡಮ್ ಆಲ್ರೆಡಿ ಹೇಳಿದ್ದಾರೆ. ಸೊ ಕಂಜನೈಟಲ್ ಹಾರ್ಟ್ ಡಿಸೀಸಸ್ ಜಾಸ್ತಿ ಇರುತ್ತೆ, ಹಾರ್ಟ್ ಅಟ್ಯಾಕ್ಸ್ ಗಿಂತ ಕಡಿಮೆ ನಮ್ಮಲ್ಲಿ. ಹಾರ್ಟ್ ಅಟ್ಯಾಕ್ ಹೇಳಕ್ ಆಗಲ್ಲ, ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಸೊ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂದ್ರೆ 6 ರಿಂದ 8 ಮಕ್ಕಳು, 1,000 ಮಕ್ಕಳಲ್ಲಿ ಆಲ್ಮೋಸ್ಟ್ 6 to 8 ಮಕ್ಕಳು ಹುಟ್ಟುಗತವಾಗಿ ಕಂಜನೈಟಲ್ ಹಾರ್ಟ್ ಡಿಸೀಸ್ ಆಗಿ ಬರ್ತಾರೆ. ಸೊ ಅದು ಬೇರೆ ಬೇರೆ ಕಾರಣಗಳಿರುತ್ತೆ. ಒಂದು ಆಂಟಿನೇಟಲ್ ಮದರ್ಸ್ಗೆನೆ ಡಯಾಬಿಟಿಕ್ ಇರುತ್ತೆ. ಇವಾಗಂತೂ ಮೇಡಮ್ ಹೇಳ್ದಂಗೆ ಡಯಾಬಿಟಿಸ್ ಜಾಸ್ತಿ ಆಗಿದೆ ಮತ್ತು ಪ್ರೆಗ್ನೆಂಟ್ ವಿಮೆನ್ ನಲ್ಲೂ ಡಯಾಬಿಟಿಸ್ ಜಾಸ್ತಿ ಇದೆ. ಸೊ ಅಂತ ತಾಯಂದ್ರಲ್ಲಿ ರಿಸ್ಕ್ ಫಾರ್ ಕಂಜನೈಟಲ್ ಹಾರ್ಟ್ ಡಿಸೀಸ್ ಜಾಸ್ತಿ ಇದೆ. ಹಾಗೂ ಕೆಲವು ಡ್ರಗ್ಸ್ ಅಂತ ಏನ್ ಹೇಳ್ತೀವಿ, ಔಷಧಿಗಳಿರುತ್ತೆ. ಸೊ ಫಸ್ಟ್ ಟ್ರೈಮಿಸ್ಟರ್ ಹಾರ್ಟ್ ಡೆವಲಪ್ ಆಗೋದು 3 ರಿಂದ 8 ವಾರ. ಸೊ ಆ ಟೈಮಲ್ಲಿ ಡ್ರಗ್ಸ್ ಅಂದ್ರೆ ಫಿಟ್ಸ್ ಇರ್ಬೋದು, ಎಪಿಲೆಪ್ಸಿ ಅಂತ ಏನ್ ಹೇಳ್ತೀವಿ, ಫಿಟ್ಸ್ ಕಾಯಿಲೆಗೆ ಕೆಲವು ಔಷಧಿಗಳಿರುತ್ತೆ, ವ್ಯಾಲ್ಪ್ರೋಯೇಟ್ ಮತ್ತೆ ಫಿನಟಾಯಿನ್ ಆ ತರ ಎಲ್ಲ. ಸೊ ಆ ಔಷಧಿ ತಗೊಂಡಾಗ ಮಗುಗೆ ಹಾರ್ಟ್ ಡೆವಲಪ್ ಆಗ್ತಿರ್ಬೇಕಾದ್ರೆ ಪ್ರಾಬ್ಲಮ್ ಆಗತ್ತೆ. ಮತ್ತೆ ಬೇರೆ ಕಾರಣಗಳು ಲೈಕ್ ರುಬೆಲ್ಲಾ ಅಂತ ಒಂದು ಹೇಳ್ತೀವಿ. ಬಟ್ ಈಗ ರುಬೆಲ್ಲಾ ವ್ಯಾಕ್ಸಿನ್ ಬಂದಿದೆ, ಮಕ್ಕಳಲ್ಲಿ ನಾವು ಸ್ಟಾರ್ಟ್ ಮಾಡಿದೀವಿ. ಬಟ್ ಕೆಲವರು ಯಾರು ರುಬೆಲ್ಲಾ ವ್ಯಾಕ್ಸಿನ್ ತಗೊಂಡಿಲ್ಲ ಅಂತವರಿಗೆ ಒಂದು ಕ್ಯಾಟ್ರಾಕ್ಟ್ ಆಗ್ಬೋದು, ಕಿವಿ ಡೆಫ್ನೆಸ್ ಅಂತ ಏನ್ ಹೇಳ್ತೀವಿ, ಮತ್ತೆ ಹಾರ್ಟ್ ಡಿಸಾರ್ಡರ್ಸ್ ಸಹ ಇಂಥವರಲ್ಲಿ ಕಂಡು ಬರುತ್ತೆ. ಮೇಡಮ್ ನಿಮ್ಗೆ ಈಗ ಮಕ್ಕಳು ನಾವು ಮುಂಚೆ ಎಲ್ಲ ನಾವು ಇವತ್ತು ನ್ಯೂಸ್ ಆಗ್ತಾ ಇದೆ, ತುಂಬಾ ಜನಕ್ಕೆ ಗೊತ್ತಾಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ. ನಾವು ಚಿಕ್ಕವರಿದ್ದಾಗ ಹಾರ್ಟ್ ಅಟ್ಯಾಕ್ ಯಾರಿಗಾಗ್ತಾ ಇತ್ತು? 50 ವರ್ಷ ಮೇಲ್ಪಟ್ಟವ್ರು. ನಾವು ಚಿಕ್ಕವರು ಯಾವಾಗಿದ್ವಿ 90s ಅಲ್ಲಿ. 2000 ದಾಟಿದ ಮೇಲೆ 40 ವರ್ಷ ಮೇಲ್ಪಟ್ಟವ್ರು ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು. 2010 ಬಂದಾಗ 30 ವರ್ಷ ಮೇಲ್ಪಟ್ಟವ್ರು. 2020 ಈಗ ನಾವು ನೋಡಿದ್ರೆ 15 ವರ್ಷ, 16 ವರ್ಷ, 9 ವರ್ಷ ಮಕ್ಕಳು ಕೂಡ ಹಾರ್ಟ್ ಅಟ್ಯಾಕ್ ಆಯ್ತು. 1 ವರ್ಷ ಮಗು ಹಾರ್ಟ್ ಅಟ್ಯಾಕ್ ಆಯ್ತು. ಈ ತರದ್ ನಾವು ಕೇಳ್ತಾ ಇದೀವಿ. ಇವತ್ತು ನಮ್ಮ ಮನೇಲಿ ಮಕ್ಕಳಿದ್ದಾರೆ, ಆಟ ಆಡ್ಕೊಂಡಿರ್ತಾರೆ, ಹೆಲ್ದಿ ಆಗಿರ್ತಾರೆ, ಸ್ಕೂಲ್ಗೆ ಹೋಗ್ತಾರೆ, ಬರ್ತಾರೆ, ಚೆನ್ನಾಗಿ ಊಟ ಮಾಡ್ತಾರೆ, ಆದ್ರೂ ಕೂಡ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಕಾಣಿಸ್ಬಿಡುತ್ತೆ ಅನ್ನೋ ಒಂದು ಭಯ ಇವತ್ತು ಪೋಷಕರಲ್ಲಿದೆ. ಪೋಷಕರಲ್ಲಿ ಭಯ ಹೋಗ್ಬೇಕು.
ಪೋಷಕರು ಇವತ್ತು ಭಯವನ್ನ ಬದಿಗಿಟ್ಟು ಏನ್ ಮಾಡ್ಬೇಕು, ಏನ್ ಸಲಹೆ ಕೊಡ್ತೀನಿ ನಮ್ಮ ವೀಕ್ಷಕರಿಗೆ? ಸೊ ನೀವು ಕೇಳಿದ ಹಾಗೆ ಮಕ್ಕಳೆಲ್ಲರೂ ಕೂಡ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅನ್ನೋದು ಮೇಡಮ್ ಆಲ್ರೆಡಿ ಹೇಳಿದ್ದಾರೆ. ಸೊ ಕಂಜನೈಟಲ್ ಹಾರ್ಟ್ ಡಿಸೀಸಸ್ ಜಾಸ್ತಿ ಇರುತ್ತೆ, ಹಾರ್ಟ್ ಅಟ್ಯಾಕ್ಸ್ ಗಿಂತ ಕಡಿಮೆ ನಮ್ಮಲ್ಲಿ. ಹಾರ್ಟ್ ಅಟ್ಯಾಕ್ ಹೇಳಕ್ ಆಗಲ್ಲ, ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಸೊ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂದ್ರೆ 6 ರಿಂದ 8 ಮಕ್ಕಳು, 1,000 ಮಕ್ಕಳಲ್ಲಿ ಆಲ್ಮೋಸ್ಟ್ 6 to 8 ಮಕ್ಕಳು ಹುಟ್ಟುಗತವಾಗಿ ಕಂಜನೈಟಲ್ ಹಾರ್ಟ್ ಡಿಸೀಸ್ ಆಗಿ ಬರ್ತಾರೆ. ಸೊ ಅದು ಬೇರೆ ಬೇರೆ ಕಾರಣಗಳಿರುತ್ತೆ. ಒಂದು ಆಂಟಿನೇಟಲ್ ಮದರ್ಸ್ಗೆನೆ ಡಯಾಬಿಟಿಕ್ ಇರುತ್ತೆ. ಇವಾಗಂತೂ ಮೇಡಮ್ ಹೇಳ್ದಂಗೆ ಡಯಾಬಿಟಿಸ್ ಜಾಸ್ತಿ ಆಗಿದೆ ಮತ್ತು ಪ್ರೆಗ್ನೆಂಟ್ ವಿಮೆನ್ ನಲ್ಲೂ ಡಯಾಬಿಟಿಸ್ ಜಾಸ್ತಿ ಇದೆ. ಸೊ ಅಂತ ತಾಯಂದ್ರಲ್ಲಿ ರಿಸ್ಕ್ ಫಾರ್ ಕಂಜನೈಟಲ್ ಹಾರ್ಟ್ ಡಿಸೀಸ್ ಜಾಸ್ತಿ ಇದೆ. ಹಾಗೂ ಕೆಲವು ಡ್ರಗ್ಸ್ ಅಂತ ಏನ್ ಹೇಳ್ತೀವಿ, ಔಷಧಿಗಳಿರುತ್ತೆ. ಸೊ ಫಸ್ಟ್ ಟ್ರೈಮಿಸ್ಟರ್ ಹಾರ್ಟ್ ಡೆವಲಪ್ ಆಗೋದು 3 ರಿಂದ 8 ವಾರ. ಸೊ ಆ ಟೈಮಲ್ಲಿ ಡ್ರಗ್ಸ್ ಅಂದ್ರೆ ಫಿಟ್ಸ್ ಇರ್ಬೋದು, ಎಪಿಲೆಪ್ಸಿ ಅಂತ ಏನ್ ಹೇಳ್ತೀವಿ, ಫಿಟ್ಸ್ ಕಾಯಿಲೆಗೆ ಕೆಲವು ಔಷಧಿಗಳಿರುತ್ತೆ, ವ್ಯಾಲ್ಪ್ರೋಯೇಟ್ ಮತ್ತೆ ಫಿನಟಾಯಿನ್ ಆ ತರ ಎಲ್ಲ. ಸೊ ಆ ಔಷಧಿ ತಗೊಂಡಾಗ ಮಗುಗೆ ಹಾರ್ಟ್ ಡೆವಲಪ್ ಆಗ್ತಿರ್ಬೇಕಾದ್ರೆ ಪ್ರಾಬ್ಲಮ್ ಆಗತ್ತೆ. ಮತ್ತೆ ಬೇರೆ ಕಾರಣಗಳು ಲೈಕ್ ರುಬೆಲ್ಲಾ ಅಂತ ಒಂದು ಹೇಳ್ತೀವಿ, ಬಟ್ ಈಗ ರುಬೆಲ್ಲಾ ವ್ಯಾಕ್ಸಿನ್ ಬಂದಿದೆ, ಮಕ್ಕಳಲ್ಲಿ ನಾವು ಸ್ಟಾರ್ಟ್ ಮಾಡಿದೀವಿ. ಬಟ್ ಕೆಲವರು ಯಾರು ರುಬೆಲ್ಲಾ ವ್ಯಾಕ್ಸಿನ್ ತಗೊಂಡಿಲ್ಲ ಅಂತವರಿಗೆ ಒಂದು ಕ್ಯಾಟ್ರಾಕ್ಟ್ ಆಗ್ಬೋದು, ಕಿವಿ ಡೆಫ್ನೆಸ್ ಅಂತ ಏನ್ ಹೇಳ್ತೀವಿ, ಮತ್ತೆ ಹಾರ್ಟ್ ಡಿಸಾರ್ಡರ್ಸ್ ಸಹ ಇಂಥವರಲ್ಲಿ ಕಂಡು ಬರುತ್ತೆ. ಮೇಡಮ್, ನಿಮ್ಗೆ ಈಗ ಮಕ್ಕಳು, ನಾವು ಮುಂಚೆ ಎಲ್ಲ ಇವತ್ತು ನ್ಯೂಸ್ ಆಗ್ತಾ ಇದೆ, ತುಂಬಾ ಜನ ಗೊತ್ತಾಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ. ನಾವು ಚಿಕ್ಕವರಿದ್ದಾಗ ಹಾರ್ಟ್ ಅಟ್ಯಾಕ್ ಯಾರಿಗಾಗ್ತಾ ಇತ್ತು? 50 ವರ್ಷ ಮೇಲ್ಪಟ್ಟವ್ರು. ನಾವು ಚಿಕ್ಕವರು ಯಾವಾಗಿದ್ವಿ 90s ಅಲ್ಲಿ. 2000 ದಾಟದ ಮೇಲೆ 40 ವರ್ಷ ಮೇಲ್ಪಟ್ಟವ್ರು ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು. 2010 ಬಂದಾಗ 30 ವರ್ಷ ಮೇಲ್ಪಟ್ಟವ್ರು. 2020 ಈಗ ನಾವು ನೋಡಿದ್ರೆ 15 ವರ್ಷ, 16 ವರ್ಷ, 9 ವರ್ಷ ಮಕ್ಕಳು ಕೂಡ ಹಾರ್ಟ್ ಅಟ್ಯಾಕ್ ಆಯ್ತು. 1 ವರ್ಷ ಮಗು ಹಾರ್ಟ್ ಅಟ್ಯಾಕ್ ಆಯ್ತು. ಈ ತರದ್ ನಾವು ಕೇಳ್ತಾ ಇದೀವಿ. ಇವತ್ತು ನಮ್ಮ ಮನೇಲಿ ಮಕ್ಕಳಿದ್ದಾರೆ, ಆಟ ಆಡ್ಕೊಂಡಿರ್ತಾರೆ, ಹೆಲ್ದಿ ಆಗಿರ್ತಾರೆ, ಸ್ಕೂಲ್ಗೆ ಹೋಗ್ತಾರೆ, ಬರ್ತಾರೆ, ಚೆನ್ನಾಗಿ ಊಟ ಮಾಡ್ತಾರೆ, ಆದ್ರೂ ಕೂಡ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಕಾಣಿಸ್ಬಿಡುತ್ತೆ ಅನ್ನೋ ಒಂದು ಭಯ ಇವತ್ತು ಪೋಷಕರಲ್ಲಿದೆ. ಪೋಷಕರಲ್ಲಿ ಭಯ ಹೋಗ್ಬೇಕು. ಪೋಷಕರು ಇವತ್ತು ಭಯವನ್ನ ಬದಿಗಿಟ್ಟು ಏನ್ ಮಾಡ್ಬೇಕು, ಏನ್ ಸಲಹೆ ಕೊಡ್ತೀನಿ ನಮ್ಮ ವೀಕ್ಷಕರಿಗೆ? ಸೊ ನೀವು ಕೇಳಿದ ಹಾಗೆ ಮಕ್ಕಳೆಲ್ಲರೂ ಕೂಡ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅನ್ನೋದು ಮೇಡಮ್ ಆಲ್ರೆಡಿ ಹೇಳಿದ್ದಾರೆ. ಸೊ ಕಂಜನೈಟಲ್ ಹಾರ್ಟ್ ಡಿಸೀಸಸ್ ಜಾಸ್ತಿ ಇರುತ್ತೆ, ಹಾರ್ಟ್ ಅಟ್ಯಾಕ್ಸ್ ಗಿಂತ ಕಡಿಮೆ ನಮ್ಮಲ್ಲಿ. ಹಾರ್ಟ್ ಅಟ್ಯಾಕ್ ಹೇಳಕ್ ಆಗಲ್ಲ, ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ. ಸೊ ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂದ್ರೆ 6 ರಿಂದ 8 ಮಕ್ಕಳು, 1,000 ಮಕ್ಕಳಲ್ಲಿ ಆಲ್ಮೋಸ್ಟ್ 6 to 8 ಮಕ್ಕಳು ಹುಟ್ಟುಗತವಾಗಿ ಕಂಜನೈಟಲ್ ಹಾರ್ಟ್ ಡಿಸೀಸ್ ಆಗಿ ಬರ್ತಾರೆ. ಸೊ ಅದು ಬೇರೆ ಬೇರೆ ಕಾರಣಗಳಿರುತ್ತೆ. ಒಂದು ಆಂಟಿನೇಟಲ್ ಮದರ್ಸ್ಗೆನೆ ಡಯಾಬಿಟಿಕ್ ಇರುತ್ತೆ. ಇವಾಗಂತೂ ಮೇಡಮ್ ಹೇಳ್ದಂಗೆ ಡಯಾಬಿಟಿಸ್ ಜಾಸ್ತಿ ಆಗಿದೆ ಮತ್ತು ಪ್ರೆಗ್ನೆಂಟ್ ವಿಮೆನ್ ನಲ್ಲೂ ಡಯಾಬಿಟಿಸ್ ಜಾಸ್ತಿ ಇದೆ. ಸೊ ಅಂತ ತಾಯಂದ್ರಲ್ಲಿ ರಿಸ್ಕ್ ಫಾರ್ ಕಂಜನೈಟಲ್ ಹಾರ್ಟ್ ಡಿಸೀಸ್ ಜಾಸ್ತಿ ಇದೆ. ಹಾಗೂ ಕೆಲವು ಡ್ರಗ್ಸ್ ಅಂತ ಏನ್ ಹೇಳ್ತೀವಿ, ಔಷಧಿಗಳಿರುತ್ತೆ. ಸೊ ಫಸ್ಟ್ ಟ್ರೈಮಿಸ್ಟರ್ ಹಾರ್ಟ್ ಡೆವಲಪ್ ಆಗೋದು 3 ರಿಂದ 8 ವಾರ. ಸೊ ಆ ಟೈಮಲ್ಲಿ ಡ್ರಗ್ಸ್ ಅಂದ್ರೆ ಫಿಟ್ಸ್ ಇರ್ಬೋದು, ಎಪಿಲೆಪ್ಸಿ ಅಂತ ಏನ್ ಹೇಳ್ತೀವಿ, ಫಿಟ್ಸ್ ಕಾಯಿಲೆಗೆ ಕೆಲವು ಔಷಧಿಗಳಿರುತ್ತೆ, ವ್ಯಾಲ್ಪ್ರೋಯೇಟ್ ಮತ್ತೆ ಫಿನಟಾಯಿನ್ ಆ ತರ ಎಲ್ಲ. ಸೊ ಆ ಔಷಧಿ ತಗೊಂಡಾಗ ಮಗುಗೆ ಹಾರ್ಟ್ ಡೆವಲಪ್ ಆಗ್ತಿರ್ಬೇಕಾದ್ರೆ ಪ್ರಾಬ್ಲಮ್ ಆಗತ್ತೆ. ಮತ್ತೆ ಬೇರೆ ಕಾರಣಗಳು ಲೈಕ್ ರುಬೆಲ್ಲಾ ಅಂತ ಒಂದು ಹೇಳ್ತೀವಿ, ಬಟ್ ಈಗ ರುಬೆಲ್ಲಾ ವ್ಯಾಕ್ಸಿನ್ ಬಂದಿದೆ, ಮಕ್ಕಳಲ್ಲಿ ನಾವು ಸ್ಟಾರ್ಟ್ ಮಾಡಿದೀವಿ. ಬಟ್ ಕೆಲವರು ಯಾರು ರುಬೆಲ್ಲಾ ವ್ಯಾಕ್ಸಿನ್ ತಗೊಂಡಿಲ್ಲ ಅಂತವರಿಗೆ ಒಂದು ಕ್ಯಾಟ್ರಾಕ್ಟ್ ಆಗ್ಬೋದು, ಕಿವಿ ಡೆಫ್ನೆಸ್ ಅಂತ ಏನ್ ಹೇಳ್ತೀವಿ, ಮತ್ತೆ ಹಾರ್ಟ್ ಡಿಸಾರ್ಡರ್ಸ್ ಸಹ ಇಂಥವರಲ್ಲಿ ಕಂಡು ಬರುತ್ತೆ. ನಾರ್ಮಲ್